ಶಿಫ್ಟ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಖುಷಿ ಆಯ್ತು ನಿಮಗೆ? ಫಸ್ಟು ಮೊದಲನೇದಾಗಿ ಎಲ್ಲರಿಗೂ ಮಹಾರಾತ್ರಿ ಶುಭಾಶಯಗಳು. ಕೆರಡಿ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ತುಂಬ ಖುಷಿ ಆಯ್ತದ. ಪೈಸಾ ವಸೂಲ್ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಅದು ನಮ್ಮ ಅಣ್ಣ ಸ್ವಸ್ಥೆಯಾಗಿ ಕನ್ನಡ ಮಾತಾಡಿದ್ರೆ ತುಂಬ ಖುಷಿ ಆಯ್ತದ. ಅದು ಶಿವಣ್ಣ ಜೊತೆಲಿ ಒಂದು ಲೆಜೆಂಡ್ ಜೊತೆಲಿ ನೋಡೋದು ಫಸ್ಟಿಂದ ಕೊನೆವರೆಗೂ ನಕ್ಕು ತುಂಬ ಚೆನ್ನಾಗದ. ತುಂಬ ಖುಷಿ ಆಯ್ತದ. ಅದು ಈ ಮಹಾಶಿವರಾತ್ರಿ ದಿನ ಈ ಥರ ಒಳ್ಳೆ ಬಾಂಬ್ ಸೆಲೆಬ್ರೇಷನ್. ಇದು ಒಂಥರ ರೇರ್ ಕಾಂಬಿನೇಷನ್. ಜೊತೆಗೆ ಪ್ರಭುದೇವ ಅವರ ಕಾಮಿಡಿ ಟೈಮ್ ಬಗ್ಗೆ ಎಲ್ಲರೂ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ. ಎಲ್ಲರೂ ತುಂಬ. ಅದು ಶಿವಣ್ಣ ಅವರು ಕಾಂಬಿನೇಷನ್ನು ವಾವ್ ಸೂಪರ್. ಎಷ್ಟು ಚೆನ್ನಾಗದ ಅಂದ್ರೆ ಅದೇ ಇನ್ನೂ ನೆನ್ಸ್ಕೊಂಡ್ರೆ ನಕ್ಕು ತುಂಬ ಹೊಟ್ಟೆಲ್ಲ ನೋಯ್ತದ. ತುಂಬ ಚೆನ್ನಾಗಿದೆ. ನಿಮ್ಗೆ ತುಂಬ ಇಷ್ಟವಾದ ಸೀಕ್ವೆನ್ಸ್ ಎಲ್ಲ ಒಂದು ಇಲ್ಲ, ಎಲ್ಲ ಸೀಕ್ವೆನ್ಸ್. ಆ ಡ್ಯಾನ್ಸು ಸರಿ, ಶಿವಣ್ಣ ಮಾಡಿರೋ ಕಾಂಬಿನೇಷನ್, ಅಂಡರ್ಸ್ಟ್ಯಾಂಡಿಂಗ್, ಕೆಮಿಸ್ಟ್ರಿ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯೋಗರಾಜ್ ಭಟ್ ಸರ್. ಅವರು ಎಷ್ಟೋ ಫಿಲ್ಮ್ ನೋಡಿ ಇವತ್ತು ಹಿಡಿದಿದ್ದೀವಿ. ಇವತ್ತು ಆ ಫಿಲಿಮ್ ಅವ್ರ ಜೊತೆಲಿ ಕಾಂಬಿನೇಷನ್, ಅದು ಶಿವಣ್ಣ ಆಮೇಲೆ ಪ್ರಭು ಸರ್. ಅಯ್ಯೋ ತುಂಬ ಏನೋ ಒಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಒಳ್ಳೆ ಕಾನ್ಸೆಪ್ಟು. ಐ ಥಿಂಕ್ ಇವತ್ತು ಇರೋ ರೈಟ್ ಕಾನ್ಸೆಪ್ಟ್. ಇವಾಗ ತಿಚ್ಚುಕುವ ಮಳೆ ಕಮ್ಮಿ ಆಗೋದ್ರಿಂದ ಮಳೆನ ಸೇವ್ ಮಾಡಬೇಕು, ನೀರನ್ನ ಸೇವ್ ಮಾಡಬೇಕು ಅನ್ನೋ ಒಳ್ಳೆ ಕಾನ್ಸೆಪ್ಟ್. ರೈತರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಾರ. ಇದು ಎಲ್ಲರೂ ನೋಡಬೇಕು. ಒಬ್ಬರಲ್ಲ, ಐ ಮೀನ್ ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡಬೇಕು ಈ ಶಿವರಾತ್ರಿ ಥರ. ಯಾರೆಲ್ಲೇ ಹೋದ್ರು ಊರು ಮರಿಬಾರ್ದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಅದೇ ಥರ ಈಗ ಸರ್ ಬಾಲಿವುಡ್ಗೆ ಹೋದ್ರು ಸಹ ಊರು ಮರ್ತಿಲ್ಲ, ಮತ್ತೆ ಕನ್ನಡಕ್ಕೆ ವಾಪಸ್ ಬಂದು ಸಿನಿಮಾ ಮಾಡಿದ್ರು. ಎಲ್ಲರೂ ಖುಷಿ ಆಯ್ತೀರಿ. ಯಾಕಂದರೆ ಅವ್ರು ಮಾತಾಡೋ ರೀತಿ ಅದಲ್ಲ, ತುಂಬ ಸ್ವಸ್ಥೆಯಾಗಿ ಅದು ನಾರ್ತ್ ಕರ್ನಾಟಕ ತುಂಬ ಚೆನ್ನಾಗಿದೆ. ತುಂಬ ಡಬ್ಬಿಂಗ್ ಅವರೇ ಮಾಡಿದ್ದಾರೆ. ಹೌದು, ಡಬ್ಬಿಂಗ್. ಅದೇ ಅದು ನೋಡಿಯೇ ತುಂಬ ಖುಷಿ ಆಯಿತು. ನಾನು ತಿರ್ಗಾ ಸಾಯಂಕಾಲ ಬಂದು ತಿರ್ಗಾ ಮತ್ತೆ ನೋಡಬೇಕು ಅಂತ. ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ನಮ್ಮ ಊರು, ನಮ್ಮ ಜನ, ನಮ್ಮ ಬದುಕು ಇದೆ ಸರ್. ಇದೇ ಆ್ಯಕ್ಚುಲಾಗಿ ಇವತ್ತಿನ ಬರ ಯೂತ್ ಯಂಗ್ಸ್ಟರ್ಗೆ ಇದು ಬಂದು ಯಂಗ್ಸ್ಟರ್ ಅಂತ ಅಲ್ಲ, ದೊಡ್ಡವರು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ರಿಯಲೈಸ್ ಆಗಬೇಕು. ಫಸ್ಟ್ ಆಫ್ ಆಲ್ ಇವಾಗ ಒಂದು ಎಮೋಷನ್, ಒಂದು ಬಾಂಡಿಂಗ್, ಒಂದು ಫಾದರ್ ಮದರ್ ನೋಡಿ. ರಾಮಾಯಣ ಥರ ಇತ್ತು ಆ್ಯಕ್ಚುಲಾಗಿ ನೋಡೋಕ್ಕೆ ಹೋದ್ರೆ. ಯಾಕಂದರೆ ರಾಮಾಯಣದಲ್ಲಿ ಒಂದು ಅಣ್ಣ, ಒಂದು ತಮ್ಮ, ಊರೇ ಎಲ್ಲ ತುಂಬ ಎಲ್ಲ ಸೆಲೆಬ್ರೇಟ್ ಮಾಡಿ ತುಂಬ ಚೆನ್ನಾಗಿ ಹೋಗೋದು. ಎಸ್ ಸರ್. ಶಿವಣ್ಣ ಅವರು ಕೆಲವು ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡಿದ್ರು, ನಾನು ಪ್ರಭುದೇವ್ ಅವ್ರ ಬ್ರದರ್ಗೆ ಒಂದು ಸಿನಿಮಾ ಮಾಡಬೇಕಿತ್ತು. ಅದು ಮಾತುಕತೆ ನಡೀತದೆ. ತುಂಬ ಖುಷಿ ಆಯ್ತದೆ. ಅದೇ ಕೂಡಿಯ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರೇ ಅನೌನ್ಸ್ ಮಾಡ್ತಾರೆ, ನೋಡೋಣ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.